ಅಣ್ಣ ಹೊಲದ ಮೇಲೆ ಲೋನ್ ಹಾಕಿದ್ದಲ್ಲ ಅಪ್ಲೈ ಮಾಡಿದ್ದಲ್ಲ ಅದು ಸ್ಯಾಂಕ್ಷನ್ ಆಗ್ತಾ ಇಲ್ಲಪ್ಪ ಸಬ್ಸಿಡಿದು? ಇಲ್ಲಪ್ಪ ನಾನು ಅದನ್ನ ದಾರಿಕಾಗೈತೀನಿ. ಸಬ್ಸಿಡಿ ಲೋನ್ ಆದ್ರೆ ಸಾಕು, ಒಂದು ಹೊಸ ಪಂಪು ಮೋಟ್ರ್ ತಗೊಂಬಂದು ಪೈಪ್ ಲೈನ್ ಮಾಡ್ಕೊಂಡು ಸದ್ಯ ನೀರು ಕಟ್ಬೇಕಪ್ಪ. ಪೈರೆಲ್ಲ ಒಣ ಕತ್ಬಿಟ್ಟವು. ಗುಣಪ್ಪ ನನ್ನ ಮಗ ಯಾಕೆ ಕುಗ್ದಾಕತ್ತೋ? ಹೋಗಂತ ಅಣ್ಣ ನೋಡೋಣ ಬಿದ್ದಾನಲ್ಲ ಅವನ. ಏನತ್ತೋ ಬಾಯ ಬುರು ಬರಕತ್ತೈತಂದ್ರೆ ಆವು ಏನು ಕಳ್ದೈತಿ ಅಣ್ಣ. ಗುಣಪ್ಪ ಅದೇನೇ ಆಗಿರ್ಲಿ, ಮೊದ್ಲು ಆಂಬುಲೆನ್ಸಿಗೆ ಫೋನ್ ಮಾಡಪ್ಪ. ಫೋನ್ ಬಂತು. ಹಲೋ ಹೇಳ್ರಿ ಅಣ್ಣ ಆಂಬುಲೆನ್ಸ್ ರೀ ಅಣ್ಣ? ಅಂಬುಲೆನ್ಸ್ ಸರ್, ಹೌದು. ನಿಮ್ಮ ಪೈ ಪರ್ಸನ್ ಮಾಡ್ಯಾರ ಅದಾರ ಅಣ್ಣ, ಅವ್ರು ಹೊಲ್ದಾಗ ಒಂದು ಎಮರ್ಜೆನ್ಸಿ ಪೇಷಂಟ್ ಇದ್ದು ಬಾ ಅಣ್ಣ. ಬರ್ರಿ ಅಣ್ಣ, ಎಲ್ಲಿದ್ರಿ ಅಣ್ಣ? ಇನ್ನೂ ಎಷ್ಟೊತ್ತು ಬೇಕಣ್ಣ ನೀವು ಬರಾಕ? ಏ ಹುಡುಗ, ಗಡ ಎಲ್ಲಿಂದ ಬರಾಕ? ನಿಮ್ ಮೂರ್ ರೋಡ್ ಸರಿ ಇಲ್ಲ, ಒಂದ್ 5 ನಿಮಿಷ ವೇಟ್ ಮಾಡ್ರಿ, ಬರಕತ್ತೀವಿ. ಬರ್ರಿ ಗಡ ಬರ್ರಿ, ಗಡ ಬರ್ರಿ. ಬರ್ರಿ. ಕಡ್ತಗಿ ಏನಾಗಲ್ಲ ಮಾತಾಡು. ಜೋರ್ ಹೊಡ್ರಿ ಅಣ್ಣ, ನೀವೇ ಅಣ್ಣ ಇಷ್ಟು ಮೇಲ್ಕೊಡಕತ್ತೀರಿ, ಜೋರ್ ಹೊಡ್ರಿ ಅಣ್ಣ. ರೋಡ್ ನೆಟ್ಟಿಗ್ಲದ್ ನಾವೇನ್ ಮಾಡಕಪ್ಪ? ನಿಮ್ ಮೂರ್ ರೋಡ್ ನೆಟ್ಟಿಗೆ ಮಾಡ್ಸಿದ್ರೆ ನಾವ್ ಜೋರ್ ಹೊಡಿತಿರ್ಲಿಲ್ಲ. ಒಳಕರ್ಕೊಂಬ ಈಗ ರೈಟಿಗೆ. ಡಾಕ್ಟ್ರೆ ನನ್ನ ಮಗ್ಗೇನೆ ಕಡ್ದು ಬಿಟ್ಟತ್ರಿ. ಸರಿ, ಬೇಗ ಅಲ್ಲಿ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡ್ರಿ. ಡಾಕ್ಟ್ರೆ ನಮ್ಮ ಮಗುಗೆ ಏನಾತ್ರಿ? ಎಂತ ಕೆಲಸ ಮಾಡಿದ್ರಿ ನೀವು? ಇನ್ನ 5 ನಿಮಿಷ ಬೇಗ ಕರ್ಕೊಂಬಂದಿದ್ರೆ ಆ ಮಗು ಜೀವ ಉಳಿತಿತ್ತು. ಏನು ಮಾಡೋಕ್ಕಾಗಲ್ಲ. ಗೋಡಪ್ಪ ನನ್ನ ಮಗನ ಉಳಿಸಕ್ಕಾಗಲಿಲ್ಲ. ಏನ್ ಪರಿಶ್ರಮ ಅಣ್ಣಾರೆ, ಊರಾಗೆಲ್ಲ ಜನ ಮಾತಾಡ್ತದ್ರಿ ನಿಮ್ಮ ಮಗ ಆರಾಮಿಲ್ಲ ಅಂತ. ಏನು ಹುಷಾರದನ ಈಗ? ಡಾಕ್ಟ್ರ್ ಏನಂದ್ರ? 5 ನಿಮಿಷ ಮುಂಚೆ ಕರ್ಕೊಂಬಂದಿದ್ರೆ ನಮ್ಮ ಮಗು ಉಳಿತೈತೆ ಅಂತಂದು ಹೇಳಿದ್ರಣ್ಣ. ಮತ್ತೆ ಯಾಕೆ ಲೇಟ್ ಮಾಡಿರೋ? ಗಡ ಕರ್ಕೊಂಬರಕ್ಕಾಗಲ್ಲ ನಿಮಗೆ? ಏನ್ ಮಾಡ್ತೀಯಪ್ಪ, ಊರಿಗೊಂದು ರೋಡ್ ಇಲ್ಲ, ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ನನ್ನ ಮಗ ಸತ್ತೋಗ್ಬಿಟ್ನಪ್ಪ. ರೋಡ್ ಚೆನ್ನಾಗಿದ್ದಿದ್ರೆ 5 ನಿಮಿಷ ಬೇಗ ಬಂದು ಆಸ್ಪತ್ರೆಗೆ ಆ ಹುಡುಗನ ಜೀವ ಉಳಿತಿತ್ತು. ಆ ಹಾಳಾದ ರೋಡಿಂದ ನಮ್ಮ ಹುಡುಗನ ಜೀವ ಹೋತು. ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಊರಲ್ಲಿ ರೋಡ್ ಚೆನ್ನಾಗಿದೆನಾ ಅಥವಾ ಚರಂಡಿ ಚೆನ್ನಾಗಿದೆನಾ ಅಂತ ನೋಡೋದು ಬಿಟ್ಟು 500 ರೂಪಾಯಿ 1000 ರೂಪಾಯಿ ಕ್ವಾರ್ಟರ್ಗೆಲ್ಲ ನಿಮ್ಮ ಓಟ್ಗಳನ್ನ ಮಾರ್ಕೊಂಡಿರೋ ಪರಿಣಾಮನೇ ಇದು. ಇವ್ರ ಮಗನ ಜೀವ ಹೋದಂಗೆ ನಾಳೆ ನಿಮ್ಮ ಮಕ್ಳ ಜೀವ ಹೋಗ್ಬಾರ್ದಂದ್ರೆ ನೀವು ಇವಾಗಲೇ ಎಚ್ಚೆತ್ಕೋಬೇಕು. ಇಲ್ದಿದ್ರೆ ನೀವು ಉದ್ಧಾರ ಆಗಲ್ಲ, ಈ ದೇಶನೂ ಉದ್ಧಾರ ಆಗಲ್ಲ.